ಹೇಗೆ ಎಲ್ಲರೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಂದರೆ RTO ಮತ್ತು ಗೌರ್ಮೆಂಟ್ ಹಾಕಿರೋ ಟ್ಯಾಕ್ಸು ಇದು ಎರಡನ ಬಗ್ಗೆನೇ ಇವತ್ತಿನ ವಿಡಿಯೋ. ತುಂಬ ಯೂಸ್ ಆಗುತ್ತೆ, ಇಂಟ್ರೆಸ್ಟ್ ಆಗಿರುತ್ತೆ. ವಿಡಿಯೋ ಫುಲ್ ನೋಡಿ. RTO ಅಂದರೆ ಏನು? ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸರ್. ಅವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ, ನಮ್ಮ ಸ್ಟೇಟ್ ಒಳಗೆ ಯಾವುದೇ ಲಾರಿ ಬಂದ್ರೂ ಇಲ್ಲ ಲಾರಿ ಇಲ್ಲಿಂದ ಆಚೆ ಹೋದ್ರೂ ಪರ್ಮಿಟ್ ಇದೆಯಾ, ಡಾಕ್ಯುಮೆಂಟ್ಸ್ ಇದೆಯಾ, ಓವರ್ ವೆಯ್ಟ್ ಹಾಕ್ಕೊಂಡು ಬಂದಿದೆಯಾ ಅಂತ ಎಲ್ಲ ಚೆಕ್ ಮಾಡಿ ಕಳಿಸೋದೆ ಬಾರ್ಡರಲ್ಲಿ, ಸ್ಟೇಟ್ ಬಾರ್ಡರಲ್ಲಿ ನಿಂತ್ಕೊಂಡು ಅವ್ರ ಕೆಲಸ ಮಾಡೋದು. ಒಪ್ಕೊತೀನಿ, ಅವ್ರ ಕೆಲಸ ಕರೆಕ್ಟಾಗಿ ಮಾಡ್ತಾವ್ರೆ. ಈಗ ಸಿಟಿ ಒಳಗಡೆ ಬರೋಣ, ಲಾರಿ ಬಿಟ್ಟು ಬಸ್ಸಿಗೆ ಬರೋಣ. ಗೌರ್ಮೆಂಟ್ ಬಸ್ ಅಂತ ಒಂದು ಇರುತ್ತೆ, ಅದರಲ್ಲಿ ಸೀಟಿಂಗ್ ಕೆಪಾಸಿಟಿ 52 ಮಾತ್ರ ಇರುತ್ತೆ. ಬಟ್ ಆದರೂ ಗೌರ್ಮೆಂಟ್ ಬಸ್ ಅವ್ರು ಏನು ಮಾಡ್ತಾರೆ, ಜನ ಜಾಸ್ತಿ ಇದ್ದಾರೆ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ತುಂಬ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಅದನ್ನು ಓವರ್ ವೆಯ್ಟ್ ಲೆಕ್ಕದಲ್ಲಿ ತಾನೇ ಬರುತ್ತೆ. ಈಗ ಇಲ್ಲಿ 5 ಜನ ಕೂತ್ಕೊಳ್ಳೋಕ್ಕಾಗುತ್ತೆ, ಬಟ್ ನಾವು 10 ಜನನ ತುಂಬಿಸಿದ್ರೆ ಏನಾಗುತ್ತೆ, ಓವರ್ ವೆಯ್ಟ್ ಅಂತ ಕರಿತೀವಿ. ಸೊ ಲಾರಿಗೆ ಯಾವ ಥರ ಸಿಸ್ಟಮ್ ಅಪ್ಲೈ ಆಗುತ್ತೋ ಅದೇ ತಾನೇ ಗೌರ್ಮೆಂಟ್ ಬಸ್ಸಿಗೆ ಅಪ್ಲೈ ಆಗೋದು. ಅದು ಬಂದುಬಿಟ್ಟು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತಾನೇ, ಒಂದು ಎಲ್ಲೋ ಬೋರ್ಡ್ ವೆಹಿಕಲ್ ತಾನೇ. ಎಲ್ಲೋ ಬೋರ್ಡಲ್ಲಿ ಇಷ್ಟೇ ಲಿಮಿಟು, ಅದು ಬಿಟ್ಟು ಜಾಸ್ತಿ ಆಗಿದ್ರೆ ಓವರ್ ವೆಯ್ಟು ಫೈನು. RTO ಅವರು ಹೈವೇಸಲ್ಲಿ ನಿಂತ್ಕೊಂಡು ಲಾರಿಗೆ ಮಾತ್ರ ಓವರ್ ವೆಯ್ಟ್ ಇದ್ದರೆ ಫೈನ್ ಹಾಕ್ತಾರೆ. ಬಟ್ ಸಿಟಿ ಒಳಗಡೆ ಬಂದುಬಿಟ್ಟು ಅವ್ರ ಕಡೆ ಬಿಟ್ಟಿರೋ ಗೌರ್ಮೆಂಟ್ ವೆಹಿಕಲ್ಗೆ ಓವರ್ ವೆಯ್ಟಿಂದ ಎಷ್ಟೊಂದು ಜನ ತುಂಬ್ಕೊಂಡು ಹೋಗ್ತಾರೆ. ಬಟ್ ಅದಕ್ಕೆ ಯಾಕೆ ಫೈನ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದೆ, ವೀಡಿಯೋ ಮಾಡಬೇಕಂತ ಅನಿಸ್ತು. ನೀವು ಒಂಚೂರು ಯೋಚನೆ ಮಾಡಿರಿ. ಲಾರಿಗೆ ಎಕ್ಸ್ಟ್ರಾ 1 ಟನ್ 2 ಟನ್ ತುಂಬಿಕೊಂಡ್ರೆ 10,000, 15,000, 20,000 ಅಂತ ಫೈನ್ ಹಾಕ್ತಾರೆ. ಬಟ್ ಬಸ್ಸಲ್ಲಿ 52 ಜನ ಮಾತ್ರ ಕೆಪಾಸಿಟಿ, ಅದನ್ನ ಬಿಟ್ಟು ಜಾಸ್ತಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅದನ್ನ ಬಗ್ಗೆ ಯಾರೂ ಮಾತಾಡ್ತಾನೇ ಇಲ್ಲ. ಕೇಳಿದ್ರೆ ಇದು ನಮ್ಗೆ ಅತ್ಯಾವಶ್ಯ, ನಮ್ಗೆ ಯೂಸ್ ಆಗುತ್ತೆ. 52 ಜನ ಮಾತ್ರ ಬಸ್ಸಲ್ಲಿ ಕೂತ್ಕೋಬೇಕಂದ್ರೆ ಎಷ್ಟೊಂದು ಬಸ್ ಬಿಡಬೇಕಾಗುತ್ತೆ. ಸೊ ಅದಕ್ಕೆ ಹಿಂಗೆ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೆಂಗೆ ಬೇಕೋ ಆ ಥರ ಫ್ಲೆಕ್ಸಿಬಲ್ ಮಾಡ್ಕೊತಾರೆ ಸಿಸ್ಟಮ್ನ. ಬಟ್ ರೂಲ್ಸ್ ಬಂದ್ಬಿಟ್ಟು ಎಲ್ರಿಗೂ ಕಾಮನು. ಎಲ್ಲರೂ ಯೋಚನೆ ಮಾಡಬೇಕಾಗಿರೋದು, ಯೋಚನೆ ಮಾಡಿರಿ, ಉತ್ತರ ಸಿಗುತ್ತೆ. ಈಗ ಎರಡನೇದು ಬಂದುಬಿಟ್ಟು ಟ್ಯಾಕ್ಸು. ಈಗ ರೀಸೆಂಟಾಗಿ ಟ್ಯಾಕ್ಸು ಫೆಚ್ ಆಗಿದೆ, ವರ್ಷಕ್ಕೆ ಇಷ್ಟು ಸಂಪಾದನೆ ಮಾಡಿದ್ರೆ ಅಷ್ಟು % ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಬಂದಿದೆ. ಓಕೆ, ಒಪ್ಕೊತೀವಿ. ಈಗ ಅದರಲ್ಲಿ ಏನಾಗಿದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ಪರ್ ಇಯರ್ಗೆ 30 ಲಕ್ಷ ಸಂಬಳ ಅಂದರೆ ನಾನು ನೆಕ್ಸ್ಟ್ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಒಂದು 6 lakhs ಸಮಥಿಂಗ್ ಕಟ್ಟಬೇಕು. ಸೊ ಟ್ಯಾಕ್ಸ್ ಬಿಟ್ಟು ನನ್ನ ಕೈಯಲ್ಲಿ ಒಂದು 23.5 ಉಳ್ಕೊಳ್ಳುತ್ತೆ. ಈಗ ನಾನು ಆ 23.5 ಒಂದು ಕಾರ್ ತಗೋಬೇಕಂತ ಪ್ಲ್ಯಾನ್ ಇದ್ದರೆ, ಶೋರೂಮ್ ಹೋದರೆ 23.5 ಕಾರು ಪ್ಲಸ್ 11.5 ಟ್ಯಾಕ್ಸಸ್ಸೇ ಬರುತ್ತೆ. ರೋಡ್ ಟ್ಯಾಕ್ಸು, CGST, SGST ಅಂತ ಹೇಳ್ಬಿಟ್ಟು ಒಂದು 11.5 ಬರುತ್ತೆ. ಸೊ ಈಗ ನಾನು ತಗೊಂಡಿರೋ 30 ಲಕ್ಷಗೆ ಒಂದು 6 lakh ಸಮಥಿಂಗ್ ಟ್ಯಾಕ್ಸು, ಪ್ಲಸ್ ಒಂದು ತಗೊಳ್ಳೋ ಕಾರ್ಗೆ ಒಂದು 11 ಪಾಯಿಂಟ್ ಸಮಥಿಂಗ್ ಟ್ಯಾಕ್ಸು, ಅದನ್ನೆರಡು ಆ್ಯಡ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 18 lakhs ಬಂದುಬಿಟ್ಟು ಬರೀ ಟ್ಯಾಕ್ಸೇ ಕಟ್ತಾಯಿದ್ದೀನಿ ನಾನು. ಈಗ ನಾನು ತಗೊಂಡಿರೋ 30 ಲಕ್ಷ ಸ್ಯಾಲ್ರಿಯಲ್ಲಿ 18 lakhs ಟ್ಯಾಕ್ಸಿಗೆ ಹೋದರೆ ಮಿಕ್ಕಿದ 12 lakhs ಮಾತ್ರ ನನಗೆ ಉಳಿಯೋದು. ಇದು ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ, ಬಟ್ ನೀವು ಕ್ಲಿಯರಾಗಿ ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ. ಇದನ್ನೇ ಒಬ್ಬರು ಪೋಸ್ಟ್ ಹಾಕಿದ್ರು, ನೋಡಪ್ಪ, ಸ್ಯಾಲ್ರಿಯಲ್ಲಿ ಟ್ಯಾಕ್ಸು ಮತ್ತು ಅದರಲ್ಲಿ ನನಗೊಂದು ಕಾರ್ ತಗೋಬೇಕಂತ ಪ್ಲ್ಯಾನ್ ಇದ್ರು, ಅದರಲ್ಲೂ ಒಂದು ಟ್ಯಾಕ್ಸು. ಸೊ ಈಗ ನಾನು ತಗೊಂಡಿರೋ 30 ಲಕ್ಷ ಸಂಬಳದಲ್ಲಿ ನನಗೆ ಉಳಿದಿರೋದು 12 ಲಕ್ಷ, ಬಟ್ ಗೌರ್ಮೆಂಟ್ ನಾನು ಟ್ಯಾಕ್ಸ್ ಕಟ್ಟೋ 18 ಲಕ್ಷ ಅಂತ ಒಬ್ಬರು ಫನ್ನಿಯಾಗಿ ಒಂದು ಪೋಸ್ಟ್ ಹಾಕಿದ್ರು. ಅದು ನೋಡ್ಬೇಕಾದ್ರೆ ಮಾತ್ರ ಫನ್ನಿ ಅಂತ ಅನಿಸ್ಬೋದು, ಬಟ್ ತುಂಬ ಯೋಚನೆ ಮಾಡಿದ್ರೆ ಡೀಪ್ ಮೀನಿಂಗ್ ಸಿಗುತ್ತೆ. ಸೊ ಇದೆಲ್ಲ ಇದೆ ದೇಶದಲ್ಲಿ ನಡೀತಾ ಇರೋದು. ನೋಡಿ, ತಿಳ್ಕೊಳ್ಳಿ, ಚೇಂಜ್ ಆಗಿ.